ಎಷ್ಟೇ ದೊಡ್ಡ ಹೊಟ್ಟೆ ಇದ್ರೂ ಕೂಡ ತೂಕ ಜಾಸ್ತಿ ಆಗಿದ್ರೂ ಕೂಡ ಈ ಸಿಂಪಲ್ ಆದಂಥ ಮನೆಮದ್ದು ಮಾಡಿ ನೋಡಿ, ಮ್ಯಾಜಿಕ್ ಥರ ಇದು ಕೆಲಸ ಮಾಡುತ್ತೆ. ಹೌದು ಫ್ರೆಂಡ್ಸ್, ಒಂದು ಚಿಟಿಕೆ ನೀವು ಬಿಸಿ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಸಾಕು, ಇಡೀ ದೇಹದಲ್ಲಿ ಸೇರಿಕೊಂಡಂಥ ಬಜ್ಜನ್ನು, ಫ್ಯಾಟನ್ನು ಮೆಲ್ಟ್ ಮಾಡುತ್ತೆ. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ. ಇನ್ನೂ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಾಗತ್ತೆ. ಹೊಟ್ಟೆಯಲ್ಲಿ ಸೇರಿಕೊಂಡಂಥ ಬಜ್ಜನ್ನು ಕರಗಿಸೋದೊಂದೆಲ್ಲ ಗ್ಯಾಸ್, ಅಸಿಡಿಟಿ ಅಂತ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ. ನಿಮಗೆ ಗೊತ್ತಾಗೋದಿಲ್ಲ ಎಷ್ಟು ಬೇಗ ತೆಳ್ಳಗಾಗ್ತೀರಾ, ನೀವು ಎಷ್ಟು ಹೆಲ್ದಿ ಆಗ್ತೀರಾ ಅಂತ. ಹೌದು ಫ್ರೆಂಡ್ಸ್, ತುಂಬಾ ಸೂಪರ್ ಆಗಿರುವಂಥ ಈ ಮನೆಮದ್ದು ನೀವು ಕಷ್ಟ ಪಡೋದೇ ಬೇಡ, ಈಸಿಯಾಗಿ ಇದನ್ನು ತಯಾರಿ ಮಾಡ್ಕೊಳ್ಬೋದು. ಅದು ಮನೇಲಿರುವ ಪದಾರ್ಥ ಸಾಕು. ಬನ್ನಿ ಹಾಗಾದರೆ ಸಿಂಪಲ್ ಆಗಿ ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುವಂತಹ ಈ ಮನೆಮದ್ದು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆವಾಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ. ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸ್ ಮಾಡೋಕ್ಕಿಂತ ಮೊದಲು ಒಂದು ಸೂಪರ್ ಆಗಿರುವಂಥ ಡ್ರಿಂಕ್ಸನ್ನು ತಯಾರಿ ಮಾಡ್ಕೊಳ್ಬೇಕು. ಈ ಡ್ರಿಂಕ್ಸನ್ನು ಹೇಗೆ ತಯಾರಿ ಮಾಡೋದು ಅಂತ ನೋಡೋಣ. ಇವಾಗ ಈ ಡ್ರಿಂಕ್ಸನ್ನು ತಯಾರಿ ಮಾಡಲಿಕ್ಕೆ ಬೇಕಾದಂಥ ಪದಾರ್ಥಗಳು ಯಾವುವು ಅಂತ ತಿಳ್ಕೊಳ್ಳೋಣ. ಜೊತೆಗೆ ಇದು ವೈಜ್ಞಾನಿಕವಾಗಿ ಹೇಗೆ ಸಹಕಾರಿಯಾಗಿದೆ ಮತ್ತು ಆಯುರ್ವೇದಿಕ್ ದೃಷ್ಟಿಯಿಂದಲೂ ಇದು ನಮ್ಮ ಬಾಡಿಯಲ್ಲಿ ಹೇಗೆ ಕೆಲಸ ಮಾಡುತ್ತೆ, ವೆಯ್ಟ್ ಲಾಸ್ ಮಾಡಲಿಕ್ಕೆ, ಅದ್ರ ಜೊತೆ ಹಲವಾರು ಕಾಯಿಲೆಗಳನ್ನ ವಾಸಿ ಮಾಡುತ್ತೆ ಮತ್ತು ಓವರ್ ಆಲ್ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು. ಬನ್ನಿ ಹಾಗಾದ್ರೆ ಮೊದಲ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಜೀರಿಗೆನ ತಗೊಂಡಿದ್ದೀನಿ ನೋಡಿ. ಜೀರಿಗೆಯನ್ನ ಆಯುರ್ವೇದದಲ್ಲಿ ತುಂಬಾನೇ ಬಳಸ್ತಾರೆ, ಯಾಕಂದ್ರೆ ಇದು ನಮ್ಮ ದೇಹದಲ್ಲಿ ಜಠರಾಗ್ನಿಯನ್ನ ಉತ್ಪತ್ತಿ ಮಾಡುತ್ತೆ. ಅಷ್ಟು ಚೆನ್ನಾಗಿ ಹೆಚ್ಚಿಸುತ್ತೆ. ಅಂದರೆ ನಾವು ಒಣ ಕಟ್ಟಿಗೆಗೆ ಬೆಂಕಿಯನ್ನು ಕೊಡ್ತೀವಲ್ಲ, ಆ ರೀತಿ ಜಠರಾಗ್ನಿ ಉತ್ಪತ್ತಿ ಮಂದಗತಿ ಅಥವಾ ಕಡಿಮೆ ಪ್ರಮಾಣದಲ್ಲಿದ್ದರೆ ನಾವು ಏನನ್ನು ಸೇವಿಸಿದರೂ ಕೂಡ ಅದು ಸರಿಯಾಗಿ ಡೈಜೆಸ್ಟ್ ಆಗುವುದಿಲ್ಲ. ಇದೇ ನಮ್ಮ ದೇಹದಲ್ಲಿ ಫ್ಯಾಟ್ ಆಗಿ, ಬಜ್ಜಾಗಿ ಕನ್ವರ್ಟ್ ಆಗಿ ದೇಹದ ಬೇರೆ ಬೇರೆ ಭಾಗದಲ್ಲಿ ಶೇಖರಣೆ ಆಗುತ್ತೆ. ನಾವು ಜೀರಿಗೆಯನ್ನು ಸೇವನೆ ಮಾಡಿದಾಗ ಈ ಜೀರಿಗೆಯಲ್ಲಿರುವಂತಹ ಒಂದು ಆಕ್ಟಿವ್ ಕಾಂಪೌಂಡ್, ಇದನ್ನು ಥೈಮಾಲ್ ಅಂತ ಹೇಳಿ ಕರೀತಾರೆ. ಇದು ನಮ್ಮ ಲಿವರ್ನಲ್ಲಿ ಪಾಚಕ ರಸ ಅಥವಾ ಎಂಜೈಮ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ಹೆಚ್ಚಿಗೆ ರಿಲೀಸ್ ಮಾಡುತ್ತೆ. ಇದರಿಂದ ಏನೇ ಊಟ ಮಾಡಿದ್ರೂ ಕೂಡ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗದೆ ಅದು ಎನರ್ಜಿಗೆ ಕನ್ವರ್ಟ್ ಆಗುತ್ತೆ. ಇದು ನಮ್ಮ ಮೆಟಾಬಾಲಿಸಮ್ ರೇಟನ್ನು ಎಷ್ಟು ಹೆಚ್ಚಿಸುತ್ತೆ ಅಂದರೆ, ನಾವು ಮಲಗಿದ್ದಾಗಲೂ ಕೂಡ ನಮ್ಮ ಬಾಡಿ ಫ್ಯಾಟನ್ನು ಮೆಲ್ಟ್ ಮಾಡುವಂತಹ, ನಮ್ಮ ಕ್ಯಾಲೋರಿ ಬರ್ನ್ ಮಾಡುವಂಥ ಪ್ರೋಸೆಸ್ಸಲ್ಲಿ ಇರುತ್ತೆ. ನೆಕ್ಸ್ಟ್ ನಾವು ತಗೊಳ್ಳೋಣ ತುಂಬಾ ಇಂಪಾರ್ಟೆಂಟ್ ಆದಂಥ ಪದಾರ್ಥ ಅಂದರೆ ಅಜ್ವಾನ್ ಅಥವಾ ಓಂಕಾಳು ಅಂತ ಹೇಳ್ತಾರೆ. ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂದರೆ, ನಾವು ವಿವಿಧ ರೀತಿಯ ಆಹಾರಗಳ ಸೇವನೆ ಮಾಡಿದ್ರೂ ಕೂಡ ಇದೊಂದೇ ಕಾಳು ಸಾಕು, ಅವುಗಳನ್ನೆಲ್ಲ ಸಂಪೂರ್ಣವಾಗಿ ಜೀರ್ಣ ಆಗುವಂತೆ ಮಾಡುತ್ತೆ ಅಂತ ಹೇಳ್ತಾರೆ. ಈ ಓವಿನ ಕಾಳು ಸ್ವಲ್ಪ ಉಷ್ಣ ಪ್ರಕೃತಿಯನ್ನು ಹೊಂದಿದೆ. ಹಾಗಾಗಿ ಇದರ ಸೇವನೆ ಮಾಡಿದ್ರೆ ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ಕಫ ಸೇರ್ಕೊಂಡಿದ್ರೆ ಅದನ್ನೆಲ್ಲ ಹೊರ ಹಾಕ್ಲಿಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ವೈಜ್ಞಾನಿಕವಾಗಿ ನೋಡೋದಾದ್ರೆ ಈ ಅಜ್ವಾನದಲ್ಲಿ ಥೈಮಾಲ್ ಎನ್ನುವಂತಹ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಫಂಗಲ್ ಪ್ರಾಪರ್ಟೀಸ್, ಇದು ನಮ್ಮ ಕರಳಿಗೆ ಅಂಟಿರುವಂತಹ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನ ಹುಡುಕಿ ನಾಶ ಮಾಡುತ್ತೆ. ಜೊತೆಗೆ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನ, ಗಟ್ ಮೈಕ್ರೋಬಯಮ್ಸ್ಗಳನ್ನ ಸದೃಢ ಮಾಡುತ್ತೆ. ಇದರಿಂದ ಹೊಟ್ಟೆಯ ಒಳಪದರ ತುಂಬಾ ಚೆನ್ನಾಗಿ ಸ್ವಚ್ಛ ಆಗುತ್ತೆ. ಕಾನ್ಸ್ಟಿಪೇಷನ್ ಅಂತ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಏಲಕ್ಕಿ ಕೂಡ ವೆಯ್ಟ್ ಲಾಸಿಗೆ ತುಂಬಾನೇ ಒಳ್ಳೆಯದು. ಇದು ಮೆಟಾಬಾಲಿಕ್ ರೇಟನ್ನು ಹೈ ಮಾಡೋದ್ರ ಜೊತೆಗೆ ನಮ್ಮ ಬೆಳ್ಳಿ ಫ್ಯಾಟನ್ನು ಈಸಿಯಾಗಿ ಫಾಸ್ಟಾಗಿ ಬರ್ನ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಫ್ರೆಂಡ್ಸ್, ಇವಾಗ ನಾವು ಈ ಎಲ್ಲ ಪದಾರ್ಥಗಳನ್ನು ಎಷ್ಟು ಪ್ರಮಾಣದಲ್ಲಿ ತಗೊಳ್ಬೇಕು ಅನ್ನೋದನ್ನು ನೋಡೋಣ. ನಾವು ಫಸ್ಟ್ ಓಂಕಾಳು ಅಥವಾ ಅಜ್ವಾನವನ್ನು 3 ಸ್ಪೂನ್ ತೊಗೊಂಡಿದ್ದೀನಿ ನೋಡಿ. ಇದು 1 ವಾರಕ್ಕೆ ನಾನು ಹೇಳ್ತಾ ಇರೋದು. ನೆಕ್ಸ್ಟು ಅದೇ ರೀತಿ ನಾವು ಜೀರಿಗೆನೂ ಕೂಡ 3 ಸ್ಪೂನ್ ತೊಗೊಳ್ಬೇಕು. ಜೀರಿಗೆ ಮತ್ತು ಅಜ್ವಾನ ಸೇಮ್ ಅಮೌಂಟಲ್ಲಿ ತೊಗೋಬೇಕು. ಅಂದರೆ ನೀವು ಬೇಕಾದರೆ ಇದನ್ನು ಡಬಲ್ ಮಾಡ್ಕೊಳ್ಬೋದು, 1 ತಿಂಗಳಿಗಾಗುವಷ್ಟು ಬೇಕಾದರೆ ಮಾಡ್ಕೊಳ್ಬೋದು. ನೆಕ್ಸ್ಟ್ ನಾವು ಏಲಕ್ಕಿ ತೊಗೊಳ್ಳೋಣ. ಏಲಕ್ಕಿ ನಾನಿಲ್ಲಿ 10 ಏಲಕ್ಕಿ ತೊಗೊಂಡಿದ್ದೀನಿ. ಸಾಧ್ಯವಾದಷ್ಟು ಏಲಕ್ಕಿನ ಸ್ವಲ್ಪ ನೀವು ನೋಡಬೇಕು, ಗಟ್ಟಿ ಏಲಕ್ಕಿ ಸಿಗುತ್ತೆ, ಅದರಲ್ಲಿ ಬೀಜ ಚೆನ್ನಾಗಿರುತ್ತೆ, ಅಂಥದ್ದನ್ನೇ ತೊಗೊಳ್ಬೇಕು. ಆ ಲೆಕ್ಕದಲ್ಲಿ ಗಟ್ಟಿ ಏಲಕ್ಕಿ ಕರೆಕ್ಟಾಗಿತ್ತು ಅಂದರೆ 10 ತೊಗೊಳ್ಳಿ. ಒಂದು ವೇಳೆ ಜಳ್ಳು ಅಂತ ಹೇಳ್ತೀವಲ್ಲ, ಏಲಕ್ಕಿ ಬೀಜ ಅದರೊಳಗೆ ಇರೋದೇ ಇಲ್ಲ ಅಂಥದ್ದಾದರೆ ಸ್ವಲ್ಪ ಡಬಲ್ ಆಗಿ ನೀವು ತೊಗೊಳ್ಬೇಕಾಗತ್ತೆ. ಈ ಎಲ್ಲ ಪದಾರ್ಥಗಳನ್ನು ನಾವು ಹುರಿಯೋದು ಬೇಡ, ಹಾಗೆ ನಾವು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಏಲಕ್ಕಿನ ಸಿಪ್ಪೆ ಸಮೇತ ಯೂಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಇದನ್ನು ಸ್ವಲ್ಪ ನೈಸಾಗಿ ನಾವು ಪೌಡ್ರ್ ಮಾಡ್ಕೊಳ್ಬೇಕು, ಯಾಕಂದರೆ ಏಲಕ್ಕಿ ಸಿಪ್ಪೆಯನ್ನು ಬಳಸಿದ್ದೀವಲ್ಲ, ಹಾಗಾಗಿ ನೀವು ಒಂದು ಸಲ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಪದೇ ಪದೇ ಯೂಸ್ ಮಾಡಲಿಕ್ಕೆ ಬರುತ್ತೆ. ಇದನ್ನು ಒಂದು ಏರ್ ಟೈಟ್ ಕಂಟೈನರಿಗೆ ಹಾಕಿಟ್ಕೊಳ್ಳಿ, ಬೇಕಾದಾಗ ನಾವು ಇದನ್ನು ಬಳಸ್ಕೊಳ್ಬೋದು. ನೋಡಿ, ಈ ರೀತಿ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಗೊತ್ತಾಗ್ತಾ ಇದೆಯಲ್ವಾ, ಎಷ್ಟು ಸೂಪರ್ ಆಗಿರುವಂಥ ಮ್ಯಾಜಿಕ್ ಥರ ಕೆಲಸ ಮಾಡುವಂಥ ವೆಯ್ಟ್ ಲಾಸ್ ಪೌಡ್ರ್ ರೆಡಿ ಆಯಿತು.
ತುಂಬಾ ಈಸಿ, ತುಂಬಾ ಸಿಂಪಲ್ ಆಗಿ ನೀವು ಇದನ್ನು ತಯಾರಿ ಮಾಡ್ಕೊಳ್ಬೋದು. ಇವಾಗ ನಾವು ಈ ಪುಡಿಯನ್ನೇ ಬಳಸಿ ನಾವು ವೆಯ್ಟ್ ಲಾಸ್ ಡ್ರಿಂಕನ್ನು ತಯಾರಿ ಮಾಡ್ಕೊಳ್ಬೇಕು. ಫಸ್ಟ್ ನಾವು ಒಂದು ಗ್ಲಾಸಿಗೆ ಬಿಸಿ ನೀರನ್ನು ಹಾಕ್ಕೊಳ್ಳೋಣ. ನೋಡಿ, ನಾವು ಇವಾಗ ತಯಾರಿ ಮಾಡಿಟ್ಕೊಂಡಿದ್ದೀವಲ್ಲ ಆ ಪೌಡರನ್ನು ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಅರ್ಧ ಸ್ಪೂನನ್ನು ಈ ಬಿಸಿ ನೀರಿಗೆ ಹಾಕಿ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾವು ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ 1 ಚಿಟಿಕೆ ಆಗುವಷ್ಟು ಇಂಗನ್ನು ಹಾಕ್ಕೊಳ್ಳೋಣ. ಈ ಇಂಗು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಹೇಳಿ ನಮ್ಮ ಅಜ್ಜ ಅಜ್ಜಿಯರೆಲ್ಲ ಹೇಳಿರ್ತಾರಲ್ವ. ಇದರಲ್ಲಿ ಅಷ್ಟು ಒಳ್ಳೆಯ ಅದ್ಭುತ ಗುಣ ಇದೆ. ಇದು ನಮ್ಮ ಅಡುಗೆಯಲ್ಲಿ ಎಷ್ಟು ರುಚಿಯನ್ನು, ಪರಿಮಳವನ್ನು ಕೊಡುತ್ತೋ ಅದೇ ರೀತಿ ನಮ್ಮ ತೂಕವನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ನಮ್ಮ ದೇಹದಲ್ಲಿ ಗ್ಯಾಸ್, ಅಸಿಡಿಟಿ ಆಗೋದು, ಹೆಚ್ಚಿಗೆ ತಿನ್ನಬೇಕು ಅಂತ ಅನಿಸ್ತಿರುತ್ತೆ ಕೆಲವರಿಗೆ, ಅಂತಹ ಸಮಸ್ಯೆನ ಕಡಿಮೆ ಮಾಡುತ್ತೆ. ತಿನ್ನಂಥ ಆಹಾರ ಈಸಿಯಾಗಿ ಡೈಜೆಸ್ಟ್ ಆಗುವಂತೆ ಮಾಡುತ್ತೆ. ಫ್ರೆಂಡ್ಸ್, ಇವಾಗ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಇನ್ಸ್ಟೆಂಟಾಗಿ ನೋಡಿ ವೆಯ್ಟ್ ಲಾಸ್ ಡ್ರಿಂಕ್ ತಯಾರಾಯ್ತಲ್ವ. ಇದನ್ನು ಹೇಗೆ ಸೇವನೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಇದಕ್ಕೆ ನಾವು ಒಂದು 5-6 ಹನಿ ಲಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಳೋಣ. ಯಾರಿಗೆ ಲಿಂಬೆಹಣ್ಣಿನ ರಸ ಸೂಟ್ ಆಗೋದಿಲ್ಲ ಅವ್ರು ಬೇಡ. ಯಾರಿಗೆ ಲಿಂಬೆಹಣ್ಣು ಅಡ್ಜಸ್ಟ್ ಆಗುತ್ತೋ ಅದ್ರ ಗುಣ ಅಂಥವ್ರು ಬೇಕಾದ್ರೆ ಅರ್ಧ ಹೋಳು ಚಿಕ್ಕ ಲಿಂಬೆಹಣ್ಣು ತೊಗೊಳ್ತಿರಲ್ಲ, ಅದರಲ್ಲಿ ಅರ್ಧ ಹೋಳು ಲಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಳಿ. ಅಂದರೆ ಒಂದು ಅರ್ಧ ಸ್ಪೂನ್ ರಸವನ್ನು ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಬೋದು. ಇದು ಕೂಡ ನಮ್ಮ ವೆಯ್ಟ್ ಲಾಸ್ ಪ್ರೊಸೆಸನ್ನು ಫಾಸ್ಟಾಗಿ ಮಾಡುತ್ತೆ. ನೀವು ನೋಡ್ತಿದ್ರಲ್ಲ ಫ್ರೆಂಡ್ಸ್, ಸೂಪರ್ ಆಗಿರುವಂಥ ವೆಯ್ಟ್ ಲಾಸ್ ಡ್ರಿಂಕ್ ತಯಾರಿತು. ಇದಕ್ಕೆ ನೀವು 1 ಚಿಟಿಕೆ ರುಚಿಗಾಗಿ ಸೈಂಧವ ಲವಣವನ್ನು ಸೇರಿಸ್ಕೊಳ್ಬೋದು. ಇದೊಂದು ಸೂಪರ್ ಆಗಿರುವಂಥ ಆಲ್ಕಲೈನ್ ಫ್ಯಾಟ್ ಕಟ್ಟರ್ ಡ್ರಿಂಕ್ ಆಗಿದೆ. ಇದರಲ್ಲಿ ನಾವು ಇಂಗನ್ನು ಮತ್ತು ಲಿಂಬೆಹಣ್ಣನ್ನು ಬಳಸಿರ್ತೀವಿ. ಇದನ್ನು ನಾವು ಸೇವನೆ ಮಾಡ್ತಾ ಇದ್ದಾಗೆ ಒಂದು ಮ್ಯಾಜಿಕ್ ಥರ ಒಂದು ನಮ್ಮ ಕರುಳಿನಲ್ಲಿ ಒಂದು ಕ್ಲೀನಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ನಮ್ಮ ದೇಹದಲ್ಲಿ ಸೇರಿಕೊಂಡಂತಹ ಕಲ್ಮಶವನ್ನು ಹೊರಹಾಕಲಿಕ್ಕೆ ಮತ್ತು ಯಾವುದೇ ರೀತಿಯ ಟಾಕ್ಸಿನ್ ಇದ್ದರೂ ಅದನ್ನು ಹೊರಗೆ ಹಾಕತ್ತೆ. ಬೆಳಗಿನ ಕೆಲಸ ಎಲ್ಲ ಈಸಿಯಾಗಿ ಆಗುತ್ತೆ. ಇದರಿಂದ ನಮ್ಮ ದೇಹದಲ್ಲಿ ಸೇರಿಕೊಂಡಂಥ ಫ್ಯಾಟನ್ನು ಬರ್ನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬೆಲ್ಲಿ ಫ್ಯಾಟ್ ರೆಡ್ಯೂಸ್ ಆಗುತ್ತೆ. ಎಷ್ಟೇ ದೊಡ್ಡ ಹೊಟ್ಟೆ ಇದ್ದರೂ ಕೂಡ ಕರಗ್ತಾ ಬರುತ್ತೆ. ಇನ್ನು ಇದನ್ನು ಎಷ್ಟು ಸಲ ನಾವು ತೊಗೊಳ್ಬೇಕು ಅಂದರೆ ದಿನಕ್ಕೆ 2 ಸಲ ತೊಗೊಳ್ಬೇಕು. ತಿಂಡಿ ತಿಂದಾಗ ಇಲ್ಲ ಊಟ ಆದಮೇಲೆ. ನೀವು ಯಾವಾಗ ಹೆವಿ ಮೀಲ್ಸ್ ತೊಗೊತೀರೋ ಆವಾಗ ತೊಗೊಳ್ಳಿ. ಅಂದರೆ ನೀವು ಊಟ ಆದ 20 ನಿಮಿಷ ಆದಮೇಲೆ ನಾವು ಇದನ್ನು ತೊಗೊಳ್ಬೇಕು. ಇಲ್ಲಿ ನಾವು ಊಟ ಆದ ತಕ್ಷಣ ತೊಗೊಂಡ್ರೆ ಇದು ಅಷ್ಟು ಚೆನ್ನಾಗಿ ಕೆಲಸ ಮಾಡಲ್ಲ. ನಾವು ಊಟ ಆಗಿ ಸ್ವಲ್ಪ ಡೈಜೆಸ್ಟ್ ಆಗಿರ್ತಿರಲ್ಲ ನಾವು ತಿಂದಂಥ ಆಹಾರ, ಅದಾದಮೇಲೆ 20 ನಿಮಿಷ ಆದಮೇಲೆ ಈ ಡ್ರಿಂಕ್ಸನ್ನು ಕುಡಿಬೇಕು. ಇನ್ನು ಇದ್ರ ಜೊತೆಗೆ ನೀವು ಸಿಂಪಲ್ ಆದಂಥ ಈ ಟ್ರಿಕ್ಸನ್ನು ಫಾಲೋ ಮಾಡಿ. ತುಂಬ ಜನ ಹೇಳ್ತಾರೆ, ಮೇಡಮ್ ನಾನು ಸ್ವಲ್ಪ ತಿಂತೀನಿ, ಒಂದೇ ರೊಟ್ಟಿ ತಿಂತೀನಿ, ಆದರೂ ಇಷ್ಟು ದಪ್ಪ ಇದ್ದೀನಿ ಅಂತ ಹೇಳಿ. ನಾವು ಆಹಾರವನ್ನು ಸೇವನೆ ಮಾಡುವಾಗ ನೀವು ಒಂದೇ ರೊಟ್ಟಿ ತಿಂದರೂ ಕೂಡ ಅದನ್ನು ಚೆನ್ನಾಗಿ ಅಗೆದು ತಿನ್ನಬೇಕು. ಗಬಗಬ ತಿಂದರೆ ಅದು ಹೊಟ್ಟೆಯಲ್ಲಿ ಹಾಗೆ ಉಳ್ಕೊಳುತ್ತೆ, ಅದು ಸರಿಯಾಗಿ ಡೈಜೆಸ್ಟ್ ಆಗೋದಿಲ್ಲ. ನಾನು ಮೊದಲೇ ಹೇಳಿದಾಗೆ ಅದು ಫ್ಯಾಟಿಗೆ ಕನ್ವರ್ಟ್ ಆಗುತ್ತೆ. ಜೊತೆಗೆ ಕೆಲವೊಂದು ಸಿಂಪಲ್ ಆದಂಥ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಬೇಕು. ಇದರಿಂದ ಇನ್ನು ಈಸಿಯಾಗಿ ಫಾಸ್ಟಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ತುಂಬಾ ನಿಮಗೆ ಗೊತ್ತೇ ಆಗೋದಿಲ್ಲ ಹೇಗೆ ನನಗೆ ವೆಯ್ಟ್ ಕಡಿಮೆ ಆಯಿತು, ಬೆಲ್ಲಿ ಫ್ಯಾಟ್ ಕಡಿಮೆ ಆಯಿತು ಅಂತ. ಈ ಸಿಂಪಲ್ ಆದಂಥ ಟ್ರಿಕ್ಸನ್ನು ಫಾಲೋ ಮಾಡಿ ಫ್ರೆಂಡ್ಸ್. ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದ್ಯಾನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.